ಇವತ್ತು ನಮ್ಮ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ಸಮಸ್ತ ಸಾರಿಗೆ ನೌಕರನ್ನ ಬಿಟ್ಟು ಆಗಲಿದ್ದಾರೆ. ನಮ್ಮ ನೌಕರರಿಗೆ ತುಂಬಲಾಗದಂತ ಒಂದು ನಷ್ಟ ಇವತ್ತು. ಆದ್ರೆ ಕಾಮ್ರೇಡ್ ಅವ್ರು ಹಾಕೊಟ್ಟಿರೋ ದಾರಿ, ಅವರ ಒಂದು ತತ್ವ ಸಿದ್ಧಾಂತ ನಮ್ಮ ಎದೆ ಒಳಗಿದೆ. ಅವರು ನಮ್ಮನ್ನು ಬಿಟ್ಟು, ಅವ್ರ ದೇಹ ಮಾತ್ರ ಬಿಟ್ಟು ಹೋಗಿದೆ, ಅವ್ರು ನಮ್ಮನ್ನ ಬಿಟ್ಟು ಹೋಗಿಲ್ಲ. ಈ ಸಾರಿಗೆ ನೌಕರರಿಗೋಸ್ಕರ ಇವತ್ತು ಅವರ ಜೀವನವನ್ನೇ ತ್ಯಾಗ ಮಾಡಿದ್ರು. ನಿನ್ನೆಲೂ ಸಹ ರಾತ್ರಿ 10:30 ಆದ್ರೂ 10:30 ಗಂಟೆಲೂ ಸಹ ನಮ್ಮ ಜೊತೆ ಚರ್ಚೆ ಮಾಡಿದ್ರು. ನಾಳಿನ ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ದೀವಿ. ನೀವು ಸರಿಯಾದ ರೀತಿ ಕಾರ್ಯನಿರ್ವಹಿಸಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನೌಕರರು ಬರೋ ತರ ಮಾಡ್ಬೇಕು ನೀವು ಅಂತೆಲ್ಲ ನಮಗೆಲ್ಲ ತುಂಬಾ ಹೋರಾಟದ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಅವರಿಂದ ತುಂಬಾನೇ ಕಲ್ತಿದೀವಿ ನಾವು. ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಗೆ ಬರ ಸಿಡಿಲ್ ತರ ಆಗಿದೆ. ಆದ್ರೆ ನಮ್ಮ ಕಾಮ್ರೇಡ್ ಅವರು ಹಾಕೊಟ್ಟಿರುವ ದಾರಿಯನ್ನ ನಾವು ಮರೆಯಲ್ಲ. ಅವರ ದಾರಿಯಲ್ಲಿ ಮುಂದಿನ ಚಳುವಳಿಗಳನ್ನ ನಮ್ಮ ಜಂಟಿ ಸಮಿತಿ ನೌಕರರಿಗೆ ಹೋರಾಟ ಮಾಡುವ ಮೂಲಕ ನ್ಯಾಯವನ್ನು ಕೊಡಿಸ್ತೀವಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಮ್ಮ ಕಾಮ್ರೇಡ್ ಅವರ ನೋಡಕ್ ಬರ್ತಾ ಇದ್ದೀರಾ ಅನ್ನೋ ಮಾಹಿತಿ ಇದೆ. ದಯವಿಟ್ಟು ನೀವು ಬಂದು ನೋಡಿದ್ದು ಅವ್ರಿಗೆ ಅವ್ರ ದರ್ಶನ ಪಡೆದು ಸಾರ್ಥಕ ಆಗ್ಬೇಕು ಅಂದ್ರೆ ಮಾನ್ಯ ಸಾರಿಗೆ ಸಚಿವರೇ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ಏನು ತಮ್ಮ ಮುಂದೆ ಸಾರಿಗೆ ನೌಕರ ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಅದನ್ನ ನೀವು ಇವತ್ತೇ ಅವ್ರ ಮೇಲೆ ಗೌರವ ಇದ್ರೆ ಇವತ್ತೇ ಜಾರಿ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಸಹ ಸರ್ಕಾರದಿಂದ ಅವ್ರಿಗೆ ಕೊಟ್ಟಂತ ಗೌರವ ಅದೊಂದೇ. ಯಾಕೆಂದ್ರೆ 1,15,000 ನೌಕರರ ಅವರ ಕುಟುಂಬದ ಭವಿಷ್ಯ ನೀವು ಇವತ್ತು ಬಂದು ಹೋಗುವಂತ ಒಂದು ಇದ್ರಲ್ಲಿ ಅಡಗಿದೆ. ಹಾಗಾಗಿ ನಮ್ಮ ಕಾಮ್ರೇಡ್ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಸರ್ಕಾರ ಏನಾದ್ರು ಇದ್ರೆ ದಯವಿಟ್ಟು, ಯಾಕೆ 4 ಬಾರಿ ಮೀಟಿಂಗ್ ಆಗಿದೆ ನಿಮ್ ಬಳಿ. ಅನಂತ್ ಸುಬ್ರಾವ್ ಅವರು ನಿಮ್ಗೂ ಅವ್ರಿಗೂ ಒಂದು ಒಳ್ಳೆ ಒಡನಾಟ ಇದೆ ಅಂತಕ್ಕಂಥ ನಾವು ಸಹ ಗಮನಿಸಿದ್ವಿ. ಹಾಗಾಗಿ ನೌಕರರ ಹಿತದೃಷ್ಟಿಯಿಂದ ನಮ್ಮ ಕಾಮ್ರೇಡ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಮಾನ್ಯ ಸಾರಿಗೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಂದು ನಿರ್ಧಾರಕ್ಕೆ ಬರಲೇಬೇಕು ಸಾರಿಗೆ ನೌಕರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ನಮ್ಮ ಸಾರಿಗೆ ನೌಕರು ಯಾರು ಸಹ ಗೊಂದಲಕ್ಕೆ ಮತ್ತೆ ಆತಂಕ ಒಳಪಡೋದು ಬೇಡ. ಜಂಟಿ ಕ್ರಿಯಾ ಸಮಿತಿ ತಮ್ಮ ಜೊತೆ ಇರುತ್ತೆ. ಇವತ್ತೇನು ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ಈ ಸಾರಿಗೆ ನೌಕರ ಚಳುವಳಿಯನ್ನ ಹೇಳ್ಕೊಂಡು ಬಂದಿದ್ದಾರೆ, ಅದನ್ನ ಎಲ್ಲಾ ಮುಖಂಡರುಗಳು ಸೇರಿ ಜಂಟಿ ಸಮಿತಿ ಮುಂದೆ ನಡೆಸ್ತಿರ್ತಕ್ಕಂಥ ಮಾತನ್ನ ಹೇಳ್ತೇವೆ. ರಾಮು ಅಂತ ಜಂಟಿ ಸಮಿತಿಯ ಭಾಗವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಾರಿಗೆ ನೌಕರ ಸಂಘದ KSRTC ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ಸರ್, ಈ ರಾಜ್ಯಾದ್ಯಂತ ಎಲ್ಲ ಜನ ಇವತ್ತು ಈ ಮುಷ್ಕರಗೋಸ್ಕರ ಬರ್ತಿದ್ವಿ. ಆದ್ರೆ ಏನೋ ನಮ್ಮ ದುರ್ದೈವ, ಸಾರಿಗೆ ಸಂಸ್ಥೆ ನೌಕರರ ಪರಿಸ್ಥಿತಿನ ಕೆಟ್ಟೈತೆ ಅಂತ ನನಗನ್ಸುತ್ತೆ. ದೇವ್ರು ಏನು ಇದು ನಮಗೆ ಶಾಪ ಕೊಟ್ಟು ಏನು ಗೊತ್ತಿಲ್ಲ. ಯಾಕಂದ್ರೆ ಇವತ್ತಿಂದ ನಾವು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ವಲ್ಲ, ಇದೇ ಸರ್ಕಾರನೂ ಇದಕ್ಕೆ ನಮಗೆ ಸ್ಪಂದನೆ ಮಾಡ್ತಿತ್ತಂತ ನಮಗೊಂದು ಏನೋ ಭರವಸೆ ಇತ್ತು. ನಿನ್ನೆ ಈಗ ಅಕಾಲಿಕವಾಗಿ ನಮ್ಮ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ಮರಣ ಹೊಂದಿದ್ದು ನಮ್ಮ ಎಲ್ಲ ಕಾರ್ಮಿಕ ವರ್ಗಕ್ಕೆ, ಆ ಸಂಘಟನೆ ಈ ಸಂಘಟನೆ ಅನ್ನೋಕ್ಕಿಂತ ಎಲ್ಲ ಕಾರ್ಮಿಕ ವರ್ಗದವ್ರಿಗೆ ಎಲ್ಲರಿಗೂ ತೊಂದರೆ ಆಗಿದೆ. ಇದನ್ನ ಅವರ ಕುಟುಂಬಕ್ಕೆ ದೇವರು ಶಕ್ತಿ ಕೊಳ್ಳಿ, ಅವರಿಗೆ ಏನು ಈ ದುಃಖ ಭರಿಸುವಂಥದ್ದು. ಜೊತೆಗೆ ಏನು ನಮ್ಮ ಈಗ ಜಗದೀಶ್ ರಾಮು ಅವ್ರು ಹೇಳಿದ್ರಲ್ಲ, ಹಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅನಂತ್ ಸುಬ್ರಾವ್ ಅವ್ರಿಗೆ ಏನು ಈ ನಮಗೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಇವತ್ತಿನ ದಿವಸನೇ ಅವ್ರು ಸಚಿವ ಸಂಪುಟದಾಗಲಿ ಇಲ್ಲಿ ಬಂದಾಗಲಿ ಅವ್ರಿಗೆ ನಮ್ದು ಏನು 1,15,000 ಜನದ ಬೇಡಿಕೆ ಐತಿಲ್ಲ, ಅದನ್ನು ತಾವು ಈಡೇರಿಸ್ಬೇಕು. ನಮಗೆ ಬರುವಂಥ 38 ತಿಂಗಳ ಅರಿಯರ್ಸು ಹಾಗೂ 1/1/24 ಆಗುವಂಥ ಏನು ವೇತನ ಪರಿಷ್ಕರಣೆ ಇದೆಯಲ್ಲ ಅದನ್ನು ಕೊಟ್ಟು ಈ ಸಾರಿಗೆ ಸಂಸ್ಥೆಯ ನೌಕರರ ಒಂದು ಗೋಳನ್ನು ಅವರು ಇದನ್ನ ಮಾಡಕ್ಕೆ. ಯಾಕಂದ್ರೆ ಅವ್ರು ಸಾಕಷ್ಟು ಹೇಳ್ಯಾರ, ಹಿಂದೆ 5-6 ಮೀಟಿಂಗ್ ಮಾಡ್ಯಾರ, ಕೊಡ್ತೀವಿ ಅನ್ಕೊಂತ ಬಂದು ಇಲ್ಲಿವರೆಗೂ ಅವ್ರು ನಮ್ಮ ಬೇಡಿಕೆ ಈಡೇರಿಸಿಲ್ಲ. ಇದು ಏನೋ ಅಕಾಲಿಕವಾಗಿ ಇವರು ಮರಣ ಹೊಂದ್ಯಾರ, ಅವ್ರಿಗೆ ಶಾಂತಿ ಸಿಗಬೇಕಾದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ರೆ ಅವ್ರಿಗೊಂದು ಆತ್ಮಕ್ಕೆ ಶಾಂತಿ ಸಿಗಕ್ಕಾಗತ್ತಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶಾಂತಣ್ಣ ಮುಳವಾಡ್, ಗದಗ ವಿಭಾಗದ ಜಂಟಿ ಸಮಿತಿ ಅಧ್ಯಕ್ಷರು. ಇವತ್ತು ಇಡೀ KSRTCಯ ಒಂದು ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ನೆಚ್ಚಿನ ನಾಯಕರಾಗಿರ್ತ ಅನಂತ್ ಸುಬ್ರಾವ್ ಅವ್ರನ್ನ ಕಳ್ಕೊಂಡು ಇವತ್ತು ತಂದೆಯನ್ನು ಕಳ್ಕೊಂಡು ಮಕ್ಕಳಾದಂಗ ಆಗಿದೆ ಎಲ್ಲ ಒಂದು ಬಳಗ. ಇವತ್ತೇನ ನಾವು ಇವತ್ತೊಂದು ಸ್ಟ್ರೈಕ್ಗೆ ಬರುವಂತ ಉದ್ದೇಶ ಇಟ್ಕೊಂಡು ಬಂದವರೆಲ್ಲರೂ, ಆದ್ರೆ ಅವರು ಇವತ್ತು ಮರಣ ಅವರು ಹೊಂತಾರಂತ ನಾವು ಯಾರು ಅನ್ಕೊಂಡಿರ್ಲಿಲ್ಲ. ಆಕಸ್ಮಿಕವಾಗಿ ಅವರ ಒಂದು ಮರಣವಾದ ಸುದ್ದಿ ಕೇಳಿ ಎಲ್ಲ ಆಘಾತ ಆಗ್ಬಿಡುತ್ತೆ ನಮಗೆ. ಅದಕ್ಕಾಗಿ ಇವತ್ತೇನು ಸ್ಟ್ರೈಕ್ ಅನ್ನುವಂಥದ್ದನ್ನ ಅವರ ಒಂದು ಮರಣದ
ಪ್ರಯುಕ್ತ ಆಗುವಂಥದ್ದು ಒಂದು ಬದಲಾವಣೆ ಆಗ್ತಿದ್ದು ಇದನ್ನ ಮನಗಂಡ ಒಂದು ಸರ್ಕಾರ ಈಗಾಗಲೇ ಅನಂತ ಸುಬ್ರಾಯ್ ಅವ್ರ ಜೊತೆ ಮಾತಾಡಿದ್ದು ಐತಿ. ಅವರು ಏನು ಹೇಳಿದ್ದ ಅದನ್ನ ಕೇಳಿದ್ದಾರೆ. ಅವರ ಒಂದು ನಿಲುವಿತ್ತು, ನಾವು ತಗೊಂಡೇ ತೀರ್ತೀವಿ ಅನ್ನೋದು. ಅಂಥದ್ದನ್ನು ಅವರು ಇವತ್ತ ಮರಣ ಹೊಂದಿದ್ದಕ್ಕಾಗಿ ಎಲ್ಲ ಕಾರ್ಮಿಕರು ಮನನೊಂದಿದ್ದಾರೆ. ಇವತ್ತು CM ಆಗಿರ್ಬೋದು ಮತ್ತು ನಮ್ಮ ಸಾರಿಗೆ ಮಿನಿಸ್ಟರ್ ಆಗಿರ್ಬೋದು, ಇದನ್ನ ನೋಡಿ ಅವರು ಈ 1,15,000 ಜನರ ಒಂದು ಗೋಳನ್ನು ಆಲಿಸಿ ಇವತ್ತೇ ಈಗ ನಮ್ಮ ಜಗದೀಶ್ ಅವರು ಹೇಳ್ದಂಗಿರ್ಬೋದು ಅಥವಾ ನಮ್ಮ ಶಾಂತಣ್ಣ ಮುಳವಾಡ್ ಅವರು ಹೇಳಿದಂಗೆ ಇವತ್ತ ಅವರು ಈ ಒಂದು ಬೇಡಿಕೆಗಳನ್ನು ಈಡೇರಿಸಿದ್ರ ಅವರ ಮನಕ್ಕೆ ಶಾಂತಿ ಸಿಗ್ತದೆ ಮತ್ತು ಈ ಏನು CM ಅವ್ರಿಗೆ ಒಂದು ಒಳ್ಳೆ ಹೆಸರು ಬರ್ತದೆ ಅನ್ನುವಂಥದ್ದನ್ನು ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು SK ಅಯ್ಯನಗೌಡ್ರ, ಗದಗ ವಿಭಾಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.